ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ATM ಬಂದಾಗಿ 3 ತಿಂಗಳಾದರೂ ಕೂಡ ಸಂಬಂಧಪಟ್ಟ ಶಾಖೆಯ ವ್ಯವಸ್ಥಾಪಕರು ATM ಕೇಂದ್ರವನ್ನು ಪ್ರಾರಂಭಿಸುವುದಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ATM ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಕರ್ನಾಟಕ ಸೇನಾ ಸಂಘಟನೆಯ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಂಡಿಯಾ SBI ಬ್ಯಾಂಕ್ ATM ಬಂದಾಗಿ 3 ತಿಂಗಳ ಬಿಸಿಲು ಕೂಡ ಆರಂಭವಾಗಿರುವುದಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ATM ಪ್ರಾರಂಭ ಆಗಬೇಕಂತೇಳಿ ಒಂದು ವ್ಯವಸ್ಥಾಪಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಸ್ಟೇಟ್ ಬ್ಯಾಂಕ್ SBI ಬ್ಯಾಂಕ್ 2.5 ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರನ್ನು ಹೊಂದಿರುವಂಥ ಬ್ಯಾಂಕ್. ಹೀಗಿದ್ದರೂ ಕೂಡ ಇಲ್ಲಿ ATM ಅವ್ಯವಸ್ಥೆಯನ್ನು ನೋಡಿ ನಮಗೆ ಭಾಳ ಬೇಜಾರಾಯಿತು. ಆಮೇಲೆ ಇಲ್ಲಿ ATM ಗಾರ್ಡ್ಸ್ಗಳು ಮತ್ತು ಅವರಿಗೆ ಇಲ್ಲಿ ATM ಪ್ರಾರಂಭ ಆದರೆ ಅವ್ರಿಗೊಂದು ಕೆಲಸ ಇಲ್ಲ ಅಂತಂದರೆ ಅವ್ರಿಗೆ ಇಲ್ಲಿ ಬೇರೆ ಕೆಲಸವನ್ನು ಹಚ್ಕೊಂಡು, ಆಮೇಲೆ ಲೋನ್ ಕೇಳಕ್ಕೆ ಬಂದಂಥ ರೈತರು ಲೋನ್ ಕೇಳಕ್ಕೆ ಬಂದರೆ ಅವ್ರಿಗೆ ವಿಮೆ ಮಾಡಿಸಬೇಕಂತೇಳಿ ಮ್ಯಾನೇಜವರು ಅವರಿಗೆ ಒತ್ತಡ ಹಾಕ್ಬೋದು, ಅದು ಸರಿಯಲ್ಲ. ಅದಕ್ಕಾಗಿ ಇಲ್ಲಿ ಲೋನ್ ತೊಗೋಬೇಕಾದ್ರೆ ಮಧ್ಯವರ್ತಿಗಳ ಹಾವಳಿನೂ ಇದೆ ಅಂತೇಳಿ ನಮ್ಗೆ ಸಾರ್ವಜನಿಕರಿಂದ ಕೇಳಿ ಬಂದಿದೆ. ಅದಕ್ಕೆ ಹಂಗಾಗಿ ಮುಂದೆ ಬ್ಯಾಂಕ್ನಲ್ಲಿ ಮಧ್ಯವರ್ತಿಗಳ ಹಾವಳಿ ಹಾಗೂ ಯಾವುದಾದ್ರೂ ನಮಗೆ ಗ್ರಾಹಕರಿಂದ ಕೇಳಿ ಬಂದರೆ ನಾವು SBI ಬ್ಯಾಂಕ್ ಮುಂದೆ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತದೆ. ಅದಕ್ಕಾಗಿ ಈಗ ಕೂಡಲೇ ನಾವು ಮನವಿಯನ್ನು ಸಲ್ಲಿಸಿದ ಮನವಿ ಪತ್ರವನ್ನು ತಾವು ಶಾಖಾಧಿಕಾರಿಗಳು ಮೇಲಾಧಿಕಾರಿಗಳಿಗೆ ರವಾನಿಸಿ ಕೂಡಲೇ ATM ಅನ್ನು ಪ್ರಾರಂಭಿಸಬೇಕಂತೇಳಿ ಇವತ್ತು ನಾನು ಇಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ನಿಂಬಾಳೆ ಮಾತಾಡಿ ನಾನು